ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 9. ಜಾನುವನ್ನ ಕಾಣಲು ಬಹುಬೇಗ ಬಂದಿದ್ದ ರಾಮ್. ಅದೇಕೋ ಅವಳ ನೋಡುವ ಕಾತುರ ಅವನಿಗೆ. ಎಂದಿನಂತೆ ಗತ್ತಿನಲ್ಲಿ ಕಂಪನಿ ಹೋಗುವನ ಕಣ್ಣುಗಳು ಅವಳನ್ನೇ ಆರಿಸಿದ್ವು. ಇರಲಿಲ್ಲ ಅವಳು ಅಲ್ಲಿ. ಇದೇನಿದು? ಕನಸಲ್ಲಿ ಕಂಡ ತರವೇ ಅವಳ ಸೀಟ್ ಖಾಲಿ ಇದೆ ಎಂದು ಗುಣಗುತ್ತಾ ನಡೆದ ಕ್ಯಾಬಿನ್ಗೆ. ಅವನು ಬಂದು ಅರ್ಧ ಗಂಟೆ ಆದರೂ ಅವಳ ಸುಳಿವಿಲ್ಲ. ಪಾಪ ಅವನಿಗೆ ಅವಳ ನೋಡುವ ಕಾತುರ ಬೇರೆ. ತಕ್ಷಣ ಆಫೀಸ್ ಬಾಯ್ ಕರೆದ. ಹೇಳಿ ಸರ್ ಎಂದನವ ವಿನಯದಿ. ಜಾಹ್ನವಿ ಅವರನ್ನ ಕರೀರಿ ಎಂದ. ಅವನಿಗೆ ಏನೋ ಕೆಲಸ ಇದೆಯೆಂಬಂತೆ ಲ್ಯಾಪ್ಟಾಪ್ ಕೊಟ್ಟುತ್ತ. ಅವರು ಬಂದಿಲ್ಲ ಸರ್ ಎಂದ ಆಫೀಸ್ ಬಾಯ್ ಥೇಟ್ ಕನಸಿನಲ್ಲಿ ನುಡಿದಂತೆ. ವಾಟ್ ಎಂದವನ ಕಣ್ಣರಳಿಸಿ, ಲೀವ್ ಕೇಳಿ ಮೇಲ್ ಮಾಡಿದಾರ ನೋಡ್ತೀನಿ, ಲಕ್ಕಿನ ಕಳಿಸು ಎಂದು ತನ್ನ ಮೇಲ್ ಚೆಕ್ ಮಾಡಿದ. ಅವಳಿಂದ ಯಾವ ಮೇಲ್ ಬರೆದಿದ್ದಾಗ ಅವಳ ಮೇಲೆ ಕೋಪ ಏರಿತು ಮೆಲ್ಲಗೆ. ಸರ್ ಎಂದು ಬಾಗಿಲಲ್ಲಿ ನಿಂತು ಪರ್ಮಿಷನ್ ಕೇಳಿದ ಲಕ್ಕಿ. ಇಂದು ಅವನ ಮುಖ ಗಂಭೀರವಾಗಿತ್ತು. ಬಾ ಲಕ್ಕಿ, ಜಾನಕಿ ನಿನ್ ಬಳಿ ಲೀವ್ ಕೇಳಿದ್ಲಾ ಎಂದ ಅವಸರದಿಂದ. ನೋ ಸರ್ ಎಂದ ಮೆತ್ತಗೆ. ಅದಕ್ಕೆ ನಾನು ಹೇಳಿದ್ದು ಹೊಸಬರಿಗೆ ಕೆಲಸ ಕೊಡೋದು ಬೇಡ ಅಂತ. ಇನ್ನೂ 1 ವಾರ ಆಗಿಲ್ಲ, ಆಲ್ರೆಡಿ ಅವಳಿಗಿಷ್ಟ ಬಂದ ಹಾಗೆ ರಜೆ ತಗೊಂಡಿದ್ದಾಳೆ. ನಾನ್ಸೆನ್ಸ್. ಕೆಲಸದಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದರೆ ಯಾಕೆ ಬರಬೇಕು ಎಂದು ಜೋರಾಗಿ ಅಸಮಾಧಾನ ಹೊರ ಹಾಕುವಾಗ ದಯಾನಂದ್ ಅವರು ಬಂದರು. ಬನ್ನಿ ಡ್ಯಾಡ್, ನಾನು ಹೇಳಿಲ್ವಾ ಅವಳಿಗೆ ಕೆಲಸ ಕೊಡೋದು ಬೇಡ ಅಂತ ಎಂದವನ ಮುಂದೆ ಕೈ ಕಟ್ಟಿ. ನಿಂಗೆ ಯಾವಾಗಿನಿಂದ ಮರವಿನ ಕಾಯಿಲೆ ಶುರುವಾಗಿದ್ದು ಎಂದರು ಗಂಭೀರವಾಗಿ. ಯಾಕೆ ಡ್ಯಾಡ್, ನಾನೇನು ಕೇಳ್ತಿದ್ದೀನಿ ಎಂದಾಗ ಅವನನ್ನೇ ಹುಬ್ಬೇರಿಸಿ ನೋಡುತ್ತಾ, ನಿಜವಾಗಿಯೂ ನಿನ್ನೆ ಅವಳಿಗೆ ಏನು ಕೆಲಸ ವಹಿಸಿದೆ ಅಂತ ನೆನಪಿಲ್ವಾ ಎಂದಾಗ ಮೆಲ್ಲಗೆ ನೆನಪಿಸಿಕೊಂಡ. ಅವಳಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಕೊಟ್ಟಿರೋದು ನೆನಪಿಸಿಕೊಂಡವ. ಡ್ಯಾಮ್, ಮರೆತೇ ಹೋಗಿತ್ತು ಡ್ಯಾಡ್ ಎಂದ ಕಣ್ ತಪ್ಪಿಸಿ. ದಿಸ್ ಇಸ್ ಟೂ ಮಚ್ ರಾಮ್. ಜಾನು ಒಂದು ಹೆಣ್ಣು ಅಲ್ಲದೆ ಆ ಜಾಗ ಇರೋದು ಸಿಟಿಯಿಂದ ದೂರ. ಅಲ್ಲಿಗೆ ಅವಳನ್ನು ಕೆಲಸಕ್ಕೆ ಕಳುಹಿಸಿದ್ದು ಇಟ್ಸ್ ನಾಟ್ ಗುಡ್. ಅದು ಈ ಬಿಸಿಲಲ್ಲಿ ಅವಳು ಹೇಗೆ ವರ್ಕ್ ಮಾಡ್ತಾಳೆ? ಈ ಕೆಲಸದ ಬಗ್ಗೆ ಅವಳಿಗೆ ಈಗ ಗೊತ್ತಾಗಿದೆ. ಇನ್ನು ಮನೆ ಕೊಟ್ಟು ಕೆಲಸ ತಿಳಿದಿರುತ್ತಾ? ಅಲ್ಲಿಗೆ ರೀಚ್ ಆಗೋಕೆ ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತನಾದರೂ ಗೊತ್ತಾ? ಅಥವಾ ಅವಳ ಮೇಲೆ ಕೋಪಕ್ಕೆ ಬೇಕಂತ ಮಾಡ್ತಿದೀಯಾ ಎಂದನು ದಯಾನಂದ್ ಅಷ್ಟೇ ಕೋಪದೆ. ಇಲ್ಲ ಡ್ಯಾಡ್, ನಿನ್ನೆ ಅವನು ಕೇರ್ಲೆಸ್ ಮಾಡಿದಾಗ ಸಡನ್ನಾಗಿ ನಾನು ಜಾನು ಕೆಲಸ ಕೊಟ್ಟೆ ಅಷ್ಟೆ. ಬಟ್ ನನಗಿದೆಲ್ಲ ಐಡಿಯಾ ಇರಲಿಲ್ಲ ಎಂದ ಅಪ್ಪ ಹೆಚ್ಚಾಗೆ. ಇಟ್ಸ್ ಓಕೆ ರಾಮ್, ಇದು ಬೈ ಮಿಸ್ಟೇಕ್ ಆಗಿದ್ರೆ ಓಕೆ. ಬೇರೆ ಎಂಪ್ಲಾಯ್ಗೆ ಆ ಕೆಲಸ ಕೊಟ್ಟು ಇವಳನ್ನು ಕರೆದುಕೊಂಡು ಬಾ. ಅಥವಾ ಬೇಕಂತ ಮಾಡಿದರೆ ತಪ್ಪು ಇದು. ನಿನ್ನ PA ಮಾಡ್ಕೋತೀನಿ ಅಂತ ಹೇಳಿ ಅವಳನ್ನು ಅಲ್ಲಿ ಕಳಿಸಿದೀಯಾ ಎಂದಾಗ ತಲೆ ಕೆರೆದುಕೊಂಡವ. ಇವಾಗಲೇ ಹೋಗ್ತೀನಿ ಡ್ಯಾಡ್ ಎಂದ ತನ್ನ ಫೋನ್ ಎತ್ತಿಕೊಂಡವ. ಲಕ್ಕಿ, ಇಲ್ಲಿ ತುಂಬ ಆನೆಸ್ಟ್ ವರ್ಕರ್ನ ಕಳಿಸು. ಸ್ಯಾಲ್ರಿ ಹೈಕ್ ಮಾಡ್ತೀವಿ ಅಂತಾನು ಹೇಳು. ಹಾಗೆ ಅವರಿಗೆ ಬೈಕ್ ಅಥವಾ ವೆಹಿಕಲ್ ಇದ್ದರೆ ಮಾತ್ರ ಕೆಲಸ ಕೊಡು ಎಂದವ ತನ್ನವಳ ನೋಡಲು ಓಡಿದ್ದ. ಇತ್ತ ತನ್ನಣ್ಣನಿಗೆ ತನ್ನ ಕೆಲಸದ ವಿಚಾರ ಹೇಳಿದ ಜಾನು ಅವನಿಂದ ಡ್ರಾಪ್ ತೆಗೆದುಕೊಂಡು ಆಟೋ ಏರಿ ಕೆಲಸದ ಜಾಗ ತಲುಪಿದ್ಲು. ಅಣ್ಣ, ನೀವೆಲ್ಲ ಇಲ್ಲಿ ಕೆಲಸ ಮಾಡೋರಾ ಎಂದಳು ಅಲ್ಲಿದ್ದವರಿಗೆ. ಅವರೆಲ್ಲ ಅದಾಗಲೇ ಕೆಲಸ ಶುರು ಮಾಡಿದ್ರು. ಹೂನಮ್ಮ, ಈ ಮನೆ ನಮಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಎಂದವರು ಅವರ ಪಾಡಿಗೆ ಕೆಲಸ ಮಾಡುತ್ತಿದ್ರು. ಅಣ್ಣ, ಈ ಗೋಡೆ ಬೀಳಿಸಿ ಕಟ್ಟಬೇಕಂತ ಸರ್ ಹೇಳಿದ್ರು ಎಂದಾಗ ಅವಳನ್ನೊಮ್ಮೆ ನೋಡಿದವ. ನಮಗೆ ಕೆಡಬದಿಯೇ ಸರಿ ಮಾಡೋದು ಗೊತ್ತು ಎಂದು ಅವರ ಕೆಲಸ ಮುಂದುವರಿಸಿದ್ರು. ಅಲ್ಲಿ ಯಾರೂ ತನ್ನನ್ನು ಮಾತನಾಡಿಸದೇ ಇದ್ದಾಗ ಫೈಲ್ ನೋಡುತ್ತಾ ಕುಳಿತಳು ಸುಮ್ಮನೆ. ಅಣ್ಣ, ಇಲ್ಲಿಗೆ ಇಷ್ಟು ಇಟ್ಟಿಗೆ ಹಾಕಬೇಕು ಅಂತಿದೆ, ಆದರೆ ನೀವು ಇರೋದಕ್ಕಿಂತ 50 ಇಟ್ಟಿಗೆ ಕಡಿಮೆ ತಗೊಂಡಿದ್ದೀರಾ. ಉಳಿದದ್ದು ಯಾಕೆ ಹಾಕ್ತಿಲ್ಲ ಎಂದಳು. ಮತ್ತೆ ಅವರು ಕೆಲಸ ಮಾಡುವುದು ನೋಡಿದ ಜಾನು ಮುದ್ದಾಗೆ. ಇಲ್ಲಮ್ಮ, ಇಲ್ಲಿಗೆ ಹಾಕೋಕೆ ಅಷ್ಟೇ ಸಾಕು. ಓದಿಗಿಂತ ಅನುಭವ ಮುಖ್ಯ. ನಾವು ಈ ಥರ ತುಂಬ ಬಿಲ್ಡಿಂಗ್ ಕಟ್ಟಿದ್ದೀವಿ ಎಂದಾಗ ತಲೆ ಆಡಿಸಿದ್ಲು. ನಿಜವೇನೋ ಎಂದು. ಅವಳು 1 ಗಂಟೆ ಆದರೂ ಅವಳನ್ನು ಯಾವುದಕ್ಕೂ ಕೇಳದೆ ಅವರೇ ಕೆಲಸ ಮಾಡುತ್ತಿದ್ದುದು ವಿಪರ್ಯಾಸ. ಒಂದಷ್ಟು ಸಮಯ ಆಗಿತ್ತಷ್ಟೆ. ಅವರು ಕೆಲಸ ಮಾಡುವ ವೈಖರಿ ಕಾಣುತ್ತಾ ಕುಳಿತಿದ್ಲು. ಜಾಹ್ನವಿ ಎಂಬುದನಿಗೆ ಕುಳಿತವಳು ಎದ್ದು ನೋಡಲು ಕೋಪದಿ ನಿಂತಿದ್ದ ರಾಮ್. ರಾಮ್ ಸರ್ ಎಂದು ಅವನ ಬಳಿಗೆ ಬಂದವಳ ಎಳೆದುಕೊಂಡು ಬಂದು ಒಂದು ಲಾರಿಗೆ ಮುಂದೆ ನಿಲ್ಲಿಸಿದವ. ಇದೆಲ್ಲ ಏನು ಎಂದು ಕೋಪದಿಂದ. ಈಗಷ್ಟೇ ಬಿಲ್ಡಿಂಗ್ ಮುಂದೆ ನಿಲ್ಲಿಸಿದವನಿಗೆ ತನ್ನ ಬಿಲ್ಡಿಂಗ್ನಿಂದ ಲಾರಿಯೊಂದು ಹೊರಡುವುದು ನೋಡಿ ಅಚ್ಚರಿಯಾಗಿತ್ತು. ಡ್ರೈವರ್ನ ಕೇಳಿದಾಗ ಇದೆಲ್ಲ ಜಾನು ಮೇಡಮ್ ಕಳುಹಿಸಲು ಹೇಳಿದ್ದು ಎಂದಿದ್ದ. ಇದು ಇಟ್ಟಿಗೆ ಸರ್
ಎಂದವಳು ಮುಗ್ಧತೆಯಿಂದ ನುಡಿದಾಗ ಅವಳನ್ನು ನೋಡಿದವ ನನಗೆ ಗೊತ್ತು, ಇದೆಲ್ಲ ಎಲ್ಲಿ ಕಳಿಸ್ತಿದೀಯಾ ಎಂದಾಗ ಗಾಬರಿಯಾದ್ಲು ಜಾನು. ಆರೋಪ ಅವಳ ಮೇಲೆ ಹಾಕಿ ನಗುತ್ತಿದ್ರು ಅವರು. ಎಲ್ಲಿಗೆ ಕಳಿಸಲಿ ಸರ್, ಇದೆಲ್ಲ ಇಟ್ಟಿಗೆ ಎಲ್ಲಿಂದ ಬಂತು ಎಲ್ಲಿಗೆ ಹೋಗುತ್ತೋ ನನಗೆ ಹೇಗೆ ಗೊತ್ತಾಗುತ್ತೆ ಎಂದಾಗ ಅವಳನ್ನೇ ದುರ್ಗುಟ್ಟಿದವ. ನಾಟಕ ಮಾಡಬೇಡ ಜಾನವಿ, ಇದೆಲ್ಲ ನಮ್ಮ ಇಟ್ಟಿಗೆ, ನೀನಿವನ್ನ ಕದ್ದು ಮಾರ್ಕೋತಿದೀಯಾ ಎಂದಾಗ ಅವನ ಆರೋಪ ಕೇಳಿ ದಂಗಾವದವಳು ಸರ್ ಎಂದಳು ಪೆಚ್ಚಾಗಿ. ಏನು ಸರ್, ಕೆಲಸಕ್ಕೆ ಬಂದು ಒಂದು ದಿನ ಆಗಿಲ್ಲ ಆಗಲೇ ಇಂಥ ಕೆಲಸ ಮಾಡ್ತಿದೀಯಾ ಎಂದು ಜೋರು ಮಾಡುವಾಗ ಆವಾಗಲೇ ಜಾನು ಜೊತೆ ಮಾತನಾಡುತ್ತಿದ್ದವ ಓಡಿ ಬಂದು ಸರ್, ನಾವು ಗೋಡೆಗೆ 50 ಇಟ್ಟಿಗೆ ಹಾಕಬೇಕು ಅಂದರೆ ಆಗಲ್ಲ, 10 ಇಟ್ಟಿಗೆ ಹಾಕಿ ಉಳಿದದ್ದು ಹೇಗಾದರೂ ಕವರ್ ಮಾಡಿ ಅಂತ ಹೇಳಿದರು ಎಂದಾಗ ಅವರನ್ನೇ ಕಣ್ಣರಳಿಸಿ ನೋಡಿದ್ಲು ಜಾನು. ಎಂತಹ ಸುಳ್ಳದು ಸರ್, ಇಲ್ಲ ಸರ್ ಇದೆಲ್ಲ ಸುಳ್ಳು, ನಾನು ಕೇಳಿದ್ದು ಇವರು ಉತ್ತರ ಕೊಡಲಿಲ್ಲ ಎಂದವಳಿಗೆ ಆವಾಗಲೇ ನೋವಿತ್ತು ಅವರ ಅಪವಾದದಿಂದ. ಮತ್ತೆ ಈ ಡ್ರೈವರ್ ಹೇಳ್ತಿರೋದು ಸುಳ್ಳ ಎಂದ ಲಾರಿ ಡ್ರೈವರ್ ತೋರಿಸಿ. ನನಗೇನು ಗೊತ್ತಿಲ್ಲ ಸರ್ ಎಂದವಳು ಅಳುವುದೊಂದೇ ಬಾಕಿ. ಆದರೆ ನನಗೆ ಗೊತ್ತು ಜಾನಕಿ, ಇದು ಮಾಡಿದ್ದು ಯಾರಂತ ಎಂದುವ ಕಣ್ಮಿಟಿಕಿಸಿ ನುಡಿದಾಗ ಅವನ ನೋಡಿದ್ಲು ಗೊಂದಲದಿಂದ. ಏನಪ್ಪ ಮೇಸ್ತ್ರಿ, ನಿಮಗೆ ಹಣ ಕೊಟ್ಟು ಜಾನು ಮೇಲೆ ಅಪರಾಧ ಹಾಕೋಕ್ಕೆ ಹೇಳಿದವರಾರು ಎಂದ ತಣ್ಣಗೆ. ಆದರೆ ಅವನ ಕೋಪ ಒಳಗೆ ಕುದಿಯುತ್ತಿತ್ತು. ಇಲ್ಲ ಸರ್, ಈ ಹುಡುಗಿ ಎನ್ನುವಾಗ ಒಂದು ಬಾರಿಸಿದ ಕೆನ್ನೆಗೆ. ಅದನ್ನು ನೋಡಿದವನಿಗೂ ನಡುಗ ಹತ್ತಿತ್ತು. ಮೇಡಮ್, ಅವಳು ನಿನ್ಗಿಂತ ಎಲ್ಲದರಲ್ಲೂ ಬೆಟರ್, ನನಗೆ ನಿಜ ಗೊತ್ತು, ಮತ್ತೆ ನಾಟಕ ಮಾಡಿದರೆ ಲಾರಿ ಕೆಳಗೆ ಹಾಕಿಬಿಡ್ತೀನಿ ಎಂದಾಗ ಕೆನ್ನೆ ಮೇಲೆ ಕೈ ಇಟ್ಟವ. ಲಾರ್ಡ್ ಸರಿ ಇದ್ದಿದ್ದ ಸೂಪರ್ವೈಸರ್ 50,000 ಕೊಟ್ಟು ಹೀಗೆ ಮಾತಾಡೋಕೆ ಹೇಳಿದರು ಸರ್ ಎಂದಾಗ ವ್ಯಂಗ್ಯವಾಗಿ ನಕ್ಕ ರಾಮ್. ಅಷ್ಟೇ ಅಲ್ಲ, ಬೇಕಂತ ಕಳಪೆ ಮಟ್ಟದ ಇಟ್ಟಿಗೆ ಹಾಕಿ ಒಳ್ಳೆ ಕ್ವಾಲಿಟಿದು ಬೇರೆ ಕಡೆ ಕಳಿಸ್ತಿದ್ದ ಎಂದಾಗ ಮರಿಯಲ್ಲಿ ನಿಂತವ ಓಡಿದ್ದ ಅಲ್ಲಿಂದ. ಡ್ರೈವರ್, ನಿಮಗೆ 10,000 ಅಲ್ವಾ, ಇನ್ನು ಮುಂದಿನ ಜೀವನ ಅದೇ ದುಡ್ಡಲ್ಲಿ ನೋಡ್ಕೊಳ್ಳಿ, ನಿಮಗೆ ಎಲ್ಲಿ ಕೆಲಸ ಸಿಗುತ್ತೆ ಅಂತ ನಾನು ನೋಡ್ತೀನಿ, ಹಾಗೆ ಈ ರಾಮ್ಗೆ ಮೋಸ ಮಾಡಿದವರಿಗೆ ಏನಾಗುತ್ತೆ ಅಂತ ತೋರಿಸ್ತೀನಿ ಎಂದವ ಜಾನುವನ್ನು ನೋಡಲು ಮುಖಗಂಟಿ ನಿಂತಳು ಮಗುವಿನಂತೆ. ಬಾ ಜಾನಕಿ ಹೋಗೋಣ ಎಂದ ಅವಳ ನೋಡಿ. ನಂಗಿದೆಲ್ಲ ಗೊತ್ತಾಗಲ್ಲ, ನಾನು ಕೆಲಸಕ್ಕೆ ರಿಸೈನ್ ಮಾಡ್ತೀನಿ ಎಂದಳು ಅವಳನ್ನು ನೋಡಿದೆ. ಮಾಡುವಂತೆ ಬಾ, ಮೊದಲು ಆಫೀಸ್ಗೆ ಹೋಗೋಣ, ನಿಮ್ಮ ದೊಡ್ಡ ಬಾಸ್ ನನ್ನ ಕೊಂದು ಬಿಡ್ತಾರೆ ಇಲ್ಲ ಅಂದರೆ ಎಂದ ತುಟಿ ಅಂಚಲಿ ನಗುತ್ತಾ. ಬರ್ತೀವಿ, ನೀವು ಹೋಗಿ ಎಂದವಳ ಕೈ ಹಿಡಿದು ನೀನು ಕೊಂಕಣ ಸುತ್ತಿ ಬರೋ ಅಷ್ಟರಲ್ಲಿ ಸಂಜೆ ಆಗುತ್ತೆ, ಬಾ ನನ್ನ ಕಾರಲ್ಲಿ ಎಂದು ಡೋರ್ ತೆಗೆದು ಅವಳನ್ನು ಕೂರಿಸಿದ. ಸರ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ವಿ ಸರ್, ಕ್ಷಮಿಸಿ ಸರ್ ಎಂದು ಕೈ ಮುಗಿದು ನಿಂತ ಇಬ್ಬರನ್ನು ನೋಡದೆ ಅಲ್ಲಿಂದ ಹೊರಟ ರಾಮ್. ಎದುರಿಗೆ ಸಿಕ್ಕಲ್ಲಕ್ಕಿಗೆ ಕಣ್ಣಲ್ಲೇ ಹೇಳಿ ಹೊರಟ. ಕಾರ್ ಹೊರಟು 1/4 ಗಂಟೆ ಆದರೂ ಒಂದು ಮಾತಿಲ್ಲ ಜಾನುವಿಂದ. ಮುಖ ಊದಿರಿಸಿಕೊಂಡು ಕುಳಿತು ಬಿಟ್ಟಿದ್ದಾಳವಳು. ಏನಾಯ್ತೇ ಜಾನಕಿ ನಿನ್ನ ಬಾಯಿಗೆ ಎಂದ ಅವಳ ಕಾಡಲು. ಏನೂ ಆಗಿಲ್ಲ ಎಂದಳು ಮೆತ್ತಗೆ. ಮತ್ತೆ ಮಾತಾಡು ಎಂದ ಅವಳ ನೋಡಿ. ಏನಂತ ಮಾತಾಡಲಿ ಎಂದಳು ಮೂತಿ ಮುರಿದು. ಒಂದು ಗೋಡೆಗೆ ಎಷ್ಟು ಇಟ್ಟಿಗೆ ಹಾಕ್ತಾರೆ ಅಂತ ಎಂದ ನಗು ಬಂಧಿಸಿ. ಎಂದು ಅರಚಿದವಳು. ನನಗೆ ಬೇಕಂತ ಕಾಡಿಸೋಕೆ ಕೆಲಸ ಕೊಟ್ಟಿದ್ದ, ನಿನ್ ಸರಿಯಿಲ್ಲ ಕಣೋ ರಾವಣ ಎಂದು ಅವನ ಕೈಗೆ ಹೊಡೆದ್ಲು. ಹೊಡೆಯೋದೆಲ್ಲ ಹಿಡ್ಕೋಬೇಡ ಎಂದ ಕೈ ತೋರಿ. ಹೊಡಿತೀನಿ, ಚಿವುಡ್ತೀನಿ, ಕಡಿತೀನಿ ಎಂದು ಅವನ ತೋಳು ಗಿಂಡಿದ್ಲು. ಲೂಸು ಎಂದು ಕಾರು ಸೈಡಿಗೆ ಹಾಕಿದವ. ನನಗೆ ಹೊಡಿತೀಯಾ, ಈಗ ನೋಡು ಎಂದು ಸೀಟ್ ಬೆಲ್ಟ್ ತೆಗೆದ. ಅವನ ವರ್ತನೆಗೆ ಗಾಬರಿಗೊಂಡವಳು. ಸಾರಿ ಸರ್, ಅದು ಕೋಪದಲ್ಲಿ ಎನ್ನುವಾಗ ಅವಳೆಡೆಗೆ ಬಾಗಿದವ ಗಾಬರಿಯಿಂದ ಡೋರ್ ತೆಗೆಯಲು ನೋಡಿದ್ಲು. ಲಾಕ್ ಆಗಿತ್ತು ಅದು. ಕೋಪದಲ್ಲಿ ನನಗೆ ರಾವಣ ಅಂತೀಯಾ ಎಂದು ಮತ್ತೆ ಅವಳ ಕಡೆಗೆ ಬಾಗಿದ್ದ. ಸರ್, ದೂರ ಎಂದವಳ ತುಟಿಗಳು ಅದರುತ್ತಿದ್ದವು ಭಯಕ್ಕೆ. ಇಷ್ಟು ದೂರನಾ ಎಂದು ಮತ್ತೆ ಅವಳೆಡೆ ಬಾಗಿದನವ. ಅವಳ ಕಾಡಲು ಏನೋ ಅವಳೆಡೆ ಬಾಗಿದ್ದ. ಆದರೆ ಆ ಹೊಳೆವ ಗಂಗಳು ಮುದ್ದಾದ ಮುಖ, ಚಿಟಪಟ ತುಟಿಗಳು ಸೆಳೆದು ಬಿಟ್ಟಿದ್ವು ಅವನನ್ನ. ಮೂಡಿಗೆ ಒಳದಾಗದವಂತೆ ಮೆತ್ತಗೆ ಅವಳ ತುಟಿಗಳನ್ನೇ ನೋಡುತ್ತಿದ್ದವ ಮರೆತು ಅವನ ಕೈ ಡ್ಯಾಶ್ ಬೋರ್ಡ್ ಮೇಲೆ ಇಟ್ಟಿದ್ದ. ಅಲ್ಲಿಂದ ಸ್ಲಿಪ್ ಆದವನ ಕೈ ಅವಳ ನಡು ಸೇರಿದ್ರೆ ಮತ್ತೊಂದು ಕೈ ಅವಳ ಭುಜ ಹಿಡಿಯಿತು. ಅವಳು ಭಯಕ್ಕೆ ಕಿಟಕಿಯೆಡೆ ತಿರುಗಿದ್ದವಳು ಅಚಾನಕ್ ಸ್ಪರ್ಶಕ್ಕೆ ಹೆದರಿ ಅವನೆಡೆ ತಿರುಗಿದಾಗ ಇಬ್ಬರ ಮೊದಲ ಚುಂಬನ ನಡೆದೇ ಹೋಗಿತ್ತು.
ಅವನಿಗೆ ಹುಡುಗಿಯರ ಜೊತೆ ಸೇರಿ ತಿಳಿದಿಲ್ಲ, ಇವಳಿಗೆ ಹುಡುಗರ ಸಂಘ ಮಾಡಿ ಗೊತ್ತಿಲ್ಲ. ಅವನು ತಂಗಿಯ ಹೊರತಾಗಿ ಯಾರ ಜೊತೆಗೂ ಒಡನಾಡಿಲ್ಲ. ಇವಳು ಅಣ್ಣನ ಬಿಟ್ಟು ಯಾರೊಂದಿಗೂ ಬೆರೆತಿಲ್ಲ. ಇಬ್ಬರು ಒಂದು ಕ್ಷಣ ಆ ಸ್ಪರ್ಶವ ಆಸ್ವಾದಿಸುತ್ತಿದ್ರು. ತಕ್ಷಣ ಇಬ್ಬರಿಗೂ ತಾವು ಇರುವ ಜಾಗ ಮತ್ತೆ ನಡೆದ ಘಟನೆಯ ನೆನಪಾದಾಗ ತಕ್ಷಣ ಮಿಡುಕೆ ದೂರ ಸರಿದ್ರು. ಅವನಿಗೆ ಅವಳ ನೋಡುವ ಧೈರ್ಯವೂ ಸಾಲಲಿಲ್ಲ. ಅವಳಿಗೆ ಭಯ, ನಾಚಿಕೆ, ಮುಜುಗರ. ಕೊನೆಗೆ ರಾಮ್ ತಾನಾಗೆ ಮೌನ ಮುರಿದ. ಸಾರಿ ಸಾರಿ ಎಂದು ಅವಳಿಂದ ಕೈ ದೂರ ಸರಿಸಿದ. ಎಂದು ಜೋರಾಗಿ ಅಳತೊಡಗಿದ್ಲು ಜಾನು. ಅದುವರೆಗೂ ತಡೆದಿದ್ದ ಭಾವನೆ ಅಳುವಾಗಿ ಆಚೆ ಬಂದಿತ್ತು. ಆದರೆ ಅವಳ ಅಳು ನೋಡಿ ಗಾಬರಿಯಾದವ ಜಾನು ಜಾನು ಅಳ್ಬೇಡ, ನೋಡಿಲಿ ನಾನು ಬೇಕಂತ ಮಾಡಿಲ್ಲ ಎಂದು ಮತ್ತೆ ಅವಳ ಕೈ ಹಿಡಿದ. ಹೀಗೆಲ್ಲ ಮಾಡ್ತೀಯಾ? ಅಣ್ಣನಿಗೆ ಹೇಳ್ತೀನಿರು, ನೀನು ರಾವಣ ರಾವಣ ಎಂದು ಬಿಕ್ಕಿದವಳನ್ನು ನೋಡಿದವನ ಹೃದಯ ಮತ್ತೊಮ್ಮೆ ಸೋತಿತ್ತು. ಅಷ್ಟು ಮುದ್ದಾಗಿ ಅಣ್ಣನಿಗೆ ಹೇಳುವೆ ಎಂದು ಹೇಳುತ್ತಿರುವಲ್ಲ ಜಾನು, ಆವಾಗಲೇ ನಾನು ಬೇಕಂತ ಕೊಟ್ಟಿಲ್ಲ ಎಂದವ ಅವಳ ಬಳಿ ಬಾಗಿ ಮತ್ತೊಮ್ಮೆ ಮೆತ್ತಗೆ ತುಟಿ ಹೊತ್ತಿ, ಇವಾಗ ಬೇಕಿದ್ರೆ ಹೇಳ್ಕೊ ಎಂದಾಗ ಬಿಟ್ಟ ಕಣ್ಣು ಬಿಟ್ಟಂತೆ ಕುಳಿತಳು ಜಾನು. ಅವಳ ಅಳು ನಿಂತಿತ್ತು ತಕ್ಷಣ. ಇದು ಬೇಕಂತ ಕೊಟ್ಟಿತ್ತು, ಆದರೆ ಸಾರಿ ಎಂದ ಅವಳ ನೋಡಿ. ಅವಳ ಅಳು ನಿಲ್ಲಿಸುವ ಸಲುವಾಗಿ ಅವಳ ತುಟಿ ಸೋಕಿದವನ ನಿಜವಾಗಿಯೂ ಅವಳ ರೀತಿಗೆ ಶರಣಾಗಿದ್ದ. ಡೋರ್ ತೆಗಿ ಎಂದಳು. ಅವನ ನೋಡದೆ. ಅವಳ ಮುಖ ಗಂಭೀರವಾಗಿತ್ತು. ಜಾನು ನೋಡಿಲಿ ಎಂದು ಅವನು ಹೇಳಿದ್ರೂ ಕೇಳದಂತೆ ಕಿವಿ ಮುಚ್ಚಿಕೊಂಡವಳು ಡೋರ್ ತೆಗಿ, ನಾನು ಆಟೋದಲ್ಲಿ ಬರ್ತೀನಿ ಎಂದಳು. ಅವನ ನೋಡದೆ. ಐ ಆಮ್ ರಿಯಲಿ ಸಾರಿ ಕಣೆ, ಐ ನೋ ನಿಂಗೆ ಹೇಗೆ ಫೀಲ್ ಆಗ್ತಿದೆ ಅಂತ ಎಂದ ಅವಳ ಕೈ ಹಿಡಿದು. ಹೇಗೆ ಅಂತ ಗೊತ್ತಾ? ಯಾರೋ ಒಬ್ಬ ಬಂದು ಕಿಸ್ ಮಾಡಿದ ತಕ್ಷಣ ಹಿಹಿ ಅನ್ಬೇಕಾ ಎಂದಳು ಅವನನ್ನೇ ಕೆಕ್ಕರಿಸಿ ನೋಡಿ. ಯಾರೂ ಅಲ್ಲ ಜಾನು, ನಾನು ಎಂದವ ಮಾತು ನಿಲ್ಲಿಸಿ, ನಾನು ಮಿಸ್ ಆಗಿ ಕೊಟ್ಟಿದ್ದು ಎಂದ ಹಲ್ಕಚ್ಚೆ. ಅವನಿಗೆ ಕೋಪ ಮೆಲ್ಲಗೆ ಏರುತ್ತಿತ್ತು. ಹೋ, ಇದೇ ಮುತ್ತು ನಿನ್ನ ತಂಗಿಗೆ ಯಾರಾದರೂ ಮಿಸ್ ಆಗಿ ಕೊಟ್ಟಿದ್ರೆ ಎಂದಳು ತಕ್ಷಣ. ಜಾಹ್ನವಿ ಎಂದು ಕೈ ಎತ್ತಿದ. ಅವನ ಕೋಪಕ್ಕೆ ಹೆದರಿ ಮುದುರಿದಳು ಮೊಗಕ್ಕೆ ಕೈ ಅಡ್ಡವಿಟ್ಟು. ನನ್ನ ತಂಗಿ ಬಗ್ಗೆ ಮಾತಾಡಬೇಡ ಎಂದ ಅವಳ ಬೆದರಿದ ಮೊಗ ನೋಡಿ. ಆಯಿತು, ಮಾತಾಡಲ್ಲ. ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಬಗ್ಗೆ ಮಾತಾಡಲ್ಲ. ಆದರೆ ಮೊನ್ನೆ ನಿನ್ನ ತಂಗಿನ ರೇಗಿಸಿದ್ದಕ್ಕೆ ಅಷ್ಟೊಂದು ಕೋಪ ಮಾಡಿಕೊಂಡು ಮಾಲ್ನೆ ಕ್ಲೋಸ್ ಮಾಡಿಸಿದೆ. ಇವತ್ತು ನೀನು ಯಾರದೋ ತಂಗಿಗೆ ಮುತ್ತು ಕೊಡ್ತಿದೀಯ, ಇದು ಸರಿನಾ ಎಂದಳು ಕಣ್ತುಂಬಿಕೊಂಡು. ಅವಳ ಮಾತಲ್ಲದ್ದಿನ ಸತ್ಯ ಒಪ್ಪಿಕೊಂಡವ, ನಾನು ಸಾರಿ ಕೇಳಿದ್ನಲ್ಲ ಜಾನು, ನನ್ನ ತಪ್ಪಿದೆ, ಬಟ್ ನನ್ನ ಉದ್ದೇಶ ಅದೇ ಆಗಿರಲಿಲ್ಲ, ಮಿಸ್ ಆಗಿ ಕೊಟ್ಟೆ ಎಂದ ಅವಳ ನೋಡುತ್ತಾ. ಮೊದಲ ಬಾರಿ ಕೊಟ್ಟಾಗ ನಾನು ಕೋಪ ಮಾಡ್ಕೊಳ್ಳಿಲ್ಲ, ಬಟ್ ನೀನ್ಯಾಕೆ ಮತ್ತೆ ಕೊಟ್ಟೆ ಎಂದಳು ಮುಖ ಊದಿಸಿ. ಹೋ, ಅದಕ್ಕ ಮೇಡಮ್ಗೆ ಕೋಪ ಎಂದು ನಕ್ಕವ. ನೀನು ಅಳ್ತಾ ಇದ್ದೀಯಲ್ಲ ಅದಕ್ಕೆ ಹಾಗೆ ಮಾಡಿದೆ, ಇಲ್ಲ ಅಂದಿದ್ರೆ ನಾನು ಯಾಕೆ ಕೊಡ್ತಿದ್ದೆ ಎಂದ ಅವಳಂತಿಗೆ. ಅತ್ರೆ ಸಮಾಧಾನ ಮಾಡಬೇಕು, ಈ ಥರ ಮತ್ತೆ ಕೊಡ್ತಾರಾ ಎಂದಳು ಮುದ್ದಾಗೆ. ಇಲ್ಲ, ಮತ್ತೆ ಹೇಗೆ ಸಮಾಧಾನ ಮಾಡಬೇಕು ಎಂದ ಅವಳ ನೋಡಿ. ಸಾರಿ ಜಾನು, ನಾನು ತಪ್ಪು ಮಾಡಿದೆ, ಹೀಗೆಲ್ಲ ಮಾಡಲ್ಲ, ನಿಮಗೆ ಪಾನಿಪುರಿ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ ಅನ್ಬೇಕು ಎಂದಳು ಅವನ ನೋಡಿ ಹುಮ್ಮಸ್ಸಿನಿಂದ. ಅಬ್ಬಾ, ಈ ಥರನೂ ಇದೆಯಾ ಎಂದು ನಕ್ಕವ. ಸರಿ, ನಿಂಗೆ ಯಾವ ಫ್ಲೇವರ್ ಇಷ್ಟ ಎಂದ ಅವಳ ನೋಡಿ. ಇವಾಗ ಸಮಾಧಾನ ಅನ್ನಲ್ಲ, ಪರವಾಗಿಲ್ಲ, ಆದರೆ ಇನ್ನೊಮ್ಮೆ ಬೇಜಾರು ಮಾಡಿದರೆ ನನಗೆ ಬಟರ್ ಸ್ಕಾಚ್ 2, ಪಿಸ್ತಾ 2 ಕೊಡಿಸ್ಬೇಕು ಎಂದು ಹೇಳಿದವಳ ರೀತಿಗೆ ನಕ್ಕವ. ಇವಾಗ ಆಫೀಸ್ ಕಡೆಗೆ ಹೋಗೋದಾ ಎಂದ ನಗುತ್ತಾ. ಹ್ಞೂ ಎಂದು ತಲೆ ಆಡಿಸಿತು ಹುಡುಗಿ. ತುಂಬ ಬೇಗ ಕೋಪ ಮಾಡ್ಕೋತಾಳೆ, ಅಷ್ಟೇ ಬೇಗ ಸಮಾಧಾನನೂ ಆಗ್ತಾಳೆ. ಐಸಿಮ್ಗೆ ಕೊರಗೋ ಗೊಂಬೆ ಇದು ಎಂದು ತನ್ನಲ್ಲೇ ನುಡಿದು ಅವಳ ನೋಡಲು. ಮತ್ತೆ ನಿಂಗೆ ಯಾವ ಫ್ಲೇವರ್ ಇಷ್ಟ ಎಂದಳು ಅವನ ನೋಡಿ. ನನಗೆ ಐಸ್ ಕ್ರೀಮ್ ಅಷ್ಟಿಷ್ಟ ಇಲ್ಲ, ಬಟ್ ಪ್ರಿನ್ಸೆಸ್ಗೆ ಪಿಸ್ತಾ ಇಷ್ಟ, ಸೊ ನಾನು ಅದೇ ತಿನ್ನೋದು ಎಂದವನ ನೋಡಿ. ಹೇ, ನನಗೂ ಅದೇ ಇಷ್ಟ ಎಂದಳು ಖುಷಿಯಿಂದ. ನಮ್ಮ ಟೇಸ್ಟ್ ಮ್ಯಾಚ್ ಆಗುತ್ತೆ ಎಂದವ ಕಾರ್ ನಿಲ್ಲಿಸಿದ. ಓ, ಆಲ್ರೆಡಿ ಕಂಪನಿ ಬಂತಾ ಎಂದಳು ಸುತ್ತಲೂ ನೋಡಿ. ಆದರೆ ಕಾರ್ ಬೇರೆ ಕಡೆ ನಿಂತಿದ್ದ ನೋಡಿದವಳ ಅವನ ನೋಡಲು. ಐಸ್ ಕ್ರೀಮ್ ಒಳ್ಳೆದು ಎಂದಾಗ ಖುಷಿಯಿಂದ ಕೆಳಗಿಳಿದ್ಲು. ಒಂದೊಂದೇ ಫ್ಲೇವರ್ ತಿನ್ಬೇಡ, ಹೀಗೆರಡು ಫ್ಲೇವರ್ ಬೌಲಲ್ಲಿ ಕೊಡ್ತಾರೆ, ಬೇಕಿದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ನಡೆದ.
ಥ್ಯಾಂಕ್ ಯು ಸರ್ ಎಂದು ನಕ್ಕವಳ ನೋಡಿದವ. ಕಾಲ್ ಮೀ ರಾಮ್ ಎಂದು ಆರ್ಡರ್ ಮಾಡಿದ ಅವಳಿಗಾಗಿ. ದೊಡ್ಡದೊಂದು ಗ್ಲಾಸ್ನಲ್ಲಿ ಅವಳಿಷ್ಟದ ಫ್ಲೇವರ್ಗಳನ್ನು ಜಾಸ್ತಿಯೇ ಹಾಕಿಕೊಟ್ಟಿದ್ರು. ಇನ್ನೂ ಅವಳಿಗೆ ನೋಡುತ್ತಿದ್ದಂತೆ ಬಾಯಲ್ಲಿ ನೀರೂರಿತು. ವಾವ್ ಎಂದು ತಿನ್ನತೊಡಗಿದ್ಲು. ರಾಮ್, ಇಟ್ಸ್ ಸೂಪರ್ ಎಂದಳು ಅದರ ರುಚಿಗೆ. ಅವಳು ಎಷ್ಟೋ ಕಡೆ ತಿಂದಿದ್ದಾಳೆ, ಆದರೆ ಇಂತಹ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ತಿಂದಿರಲಿಲ್ಲ. ಐ ನೋ ಎಂದವ ಒಂದು ಸ್ಕೂಪ್ ತಿನ್ನುವಷ್ಟರಲ್ಲಿ ಅವಳು ಖಾಲಿ ಮಾಡಿದ್ಲು. ರಾಮ್, ನಿಮಗೆ ತಿನ್ನಲು ಬರಲ್ವಾ ಎಂದವಳು ಅಲ್ಲಿದ್ದ ಟಿಶ್ಯೂ ಎತ್ತಿಕೊಂಡು. ಇಲ್ಲೆಲ್ಲ ಅಂಟಿದೆ ಎಂದು ಅವನ ಬಾಯ ಒರೆಸಿದ್ಲು. ಅವಳ ಮೃದು ಸ್ಪರ್ಶಕ್ಕೆ ಅವ ಸೋತು ಕುಳಿತರೆ ಅದೊಂದು ಕ್ಯಾಮರಾ ಅವರ ಚರೆಹೆಯ ಸೆರೆ ಹಿಡಿದಿತ್ತು. ಥ್ಯಾಂಕ್ ಯು ಎಂದ ಮುದ್ದಾಗಿ. ಅದೇಗೋ ರಾವಣನಂತ ಕೋಪ ಹೊತ್ತವ ಜಾನಕಿಯ ಸವಾಹಸದಿಂದ ರಾಮನಾಗುತ್ತಿದ್ದ. ಸರಿ ಹೊರಡೋಣವಾ ಎಂದ ಅವಳ ಕೈ ಹಿಡಿದು. ಇಬ್ಬರು ಹೊರಟರು ಅಲ್ಲಿಂದ. ಸುಂದರ ಬಂಧವೊಂದು ಏರ್ಪಟ್ಟಿತ್ತು ಅಲ್ಲಿ. ಇತ್ತ ತನ್ನ ಕೆಲಸ ಬೇಗನೆ ಮುಗಿಸಿದ ಅಭಿಮನ್ಯು ತನ್ನವಳ ಅರಸಿ ಹೊರಟಿದ್ದ. ಅವಳು ಕಾಲೇಜ್ ಮುಗಿದ ಮೇಲೆ ಎಲ್ಲಿಗೆ ಹೋಗುವಳೆಂದು ಮೊದಲೇ ತಿಳಿದವ ಅವಳಿಗಾಗಿ ಅದೊಂದು ಖಾಲಿ ರಸ್ತೆಯಲ್ಲಿ ಕಾಯುತ್ತಿದ್ದ. ಏ ದನಿ, ಅದು ಆ ಮೆಂಟಲ್ ಹುಡುಗ ಇದ್ದಾಗೆ ಇಲ್ವಾ ಎಂದಳು ಶ್ವೇತಾ ಕಾರ್ ಡ್ರೈವ್ ಮಾಡುತ್ತಿದ್ದವಳ ನೋಡಿ. ಎಸ್ ಎಂದ ದನಿಯ ಕಂಗಳು ಅರಳಿದವು ಅಭಿಯ ನೋಡಿ. ಏನೋ ಮೇಡಮ್ ಸಮಥಿಂಗ್ ಅನಿಸುತ್ತೆ ಎಂದು ಛೇಡಿಸಿದಳು ಶ್ವೇತು ಅವಳ ಕೆನ್ನೆಗಳು ರಂಗೇರಿದ್ದು ನೋಡಿ. ಹಾಗೇನಿಲ್ಲ ಕಣೆ, ನನ್ನಣ್ಣ ಯಾರನ್ನ ತೋರಿಸಿ ಮದುವೆಯಾಗು ಅಂತಾನೋ ಅವರನ್ನೇ ನಾನು ಮದುವೆ ಆಗೋದು ಎಂದು ನಕ್ಕದನಿ ಅವರ ಕಾರಿಗೆ ಅಡ್ಡ ಹಾಕಿದ ಅಭಿ. ಸರ್ ಪ್ಲೀಸ್ ಡ್ರಾಪ್ ಕೊಡಿ, ಬೈಕ್ ಪಂಚರ್ ಆಗಿದೆ ಎಂದ ಅವಳು ಗ್ಲಾಸ್ ಇಳಿಸುವ ಮೊದಲೇ. ಅವನಿಗೆ ಒಳಗೆ ಯಾರಿದ್ದಾರೆಂದು ಕಾಣುತ್ತಿರಲಿಲ್ಲ, ಆದರೆ ಅವಳೇ ಎಂದು ತಿಳಿದ್ರು ನಾಟಕ ಮಾಡುತ್ತಿದ್ದನವ. ಎಲ್ಲಿಗೆ ಮಿಸ್ಟರ್ ಮಿಸ್ಟೇಕ್ ಎಂದಳು ದನಿ ಕಾರಣ ಗ್ಲಾಸ್ ಇಳಿಸಿ. ಧನು, ನೀನಾ? ಅದು ಬೈಕ್ ಪಂಚರ್ ಆಗೋಗಿದೆ. ನಿಯರ್ ಇರೋ ಗ್ಯಾರೇಜ್ಗೆ ಡ್ರಾಪ್ ಮಾಡಿದ್ರೆ ನಾನು ಅವನ ಜೊತೆ ಬಂದು ಸರಿ ಮಾಡಿಸ್ಕೋತೀನಿ. ಬಟ್ ಇಟ್ಸ್ ಓಕೆ, ನೀನು ಹೋಗು ಎಂದ ನಗುತ್ತಾ. ಆದರೆ ಅವನ ನಗು ಅವಳ ಸೆಳೆದ ಮೇಲೆ ಅವಳು ಇಲ್ಲ ಎನ್ನುವುದುಂಟೆ. ಬಾಬಿ ಪರವಾಗಿಲ್ಲ ಎಂದವಳು ಡೋರ್ ತೆಗೆದ್ಲು. ತಕ್ಷಣ ಕುಳಿತವ ಚೂರು ಸಪ್ಪಗಾದ. ಕಾರಣ ತನ್ನವಳ ಜೊತೆ ಏಕಾಂತ ದೊರೆಯಲಿಲ್ಲವಲ್ಲ. ಅವರ ಪಯಣ ಮೆತ್ತಗೆ ಸಾಗಿತ್ತು. ಏನು ಓದ್ತಿದ್ದೀರಾ ಅಭಿ ನೀವು ಎಂದಳು ದನಿ ಅಭಿಯ ನೋಡಿ. ಅವ ಬೇಜಾರಾಗಿ ಕುಳಿತಿದ್ದಲ್ಲ. ಓದ್ತಿಲ್ಲದನು, IT ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಎಂದ ಖುಷಿಯಿಂದ. ಅವಳ ಹಾಗೆ ಮಾತನಾಡಿಸಿದಾಗ ಅವನ ಖುಷಿ ಇಮ್ಮಡಿಯಾಗಿತ್ತು. ಹೋ, ನೀವು ಇರೋದು ನೋಡಿ ರೋಡ್ ರೋಮಿಯೋ ಅನ್ಕೊಂಡಿದ್ದೆ ಎಂದಳು ನಗುತ್ತಾ. ಮುಖ ಊದಿತ್ತು ಹುಡುಗರದ್ದು. ಅಭಿ, ಐಮ್ ಜಸ್ಟ್ ಕಿಡ್ಡಿಂಗ್ ಎಂದಾಗ ನಕ್ಕವ. ನಾನು ಅಷ್ಟೆ, ನೀವು PU ಕಾಲೇಜ್ ಹುಡುಗಿ ಮಾಡಿದ್ದೆ, ಬಟ್ ಯು ಆರ್ ಮೆಡಿಕಲ್ ಸ್ಟೂಡೆಂಟ್ ಎಂದ ಹುಬ್ಬೇರಿಸಿ. ಹೌದು ಎಂದು ನಕ್ಕಳು. ಅವರಿಬ್ಬರ ಮಾತುಕತೆ ಸಾಕಾಗುತ್ತಿತ್ತು. ಇವರ ಮಧ್ಯೆ ತಾನು ಯಾಕಾದರೂ ಬಂದೆಯೋ ಎಂಬಂತೆ ಆಗಿತ್ತು ಶ್ವೇತಾಳ ಸ್ಥಿತಿ. ಮತ್ತೆ ಎಷ್ಟು ಸ್ಯಾಲರಿ ನಿಮಗೆ ಎಂದಳು ಶ್ವೇತಾ ಅವರಿಬ್ಬರ ಮಾತಿಗೆ ಕಡಿವಾಣ ಹಾಕಲು. ಎಷ್ಟೋ ಬರುತ್ತೆ ಬಿಡಿ, ಡಾಕ್ಟರ್ಗಿಂತ ತುಂಬ ಕಡಿಮೆ ಎಂದ ದನಿಯ ನೋಡಿ ಅವಳ ಮುಖದಲ್ಲಿ ಕಿರುನಗು ಇತ್ತು. ಹೇಳಿ ಪರವಾಗಿಲ್ಲ, ನಮ್ಮ ಹುಡುಗಿಗೆ ಬೇಕಾಗುತ್ತೆ ಎಂದಳು ವ್ಯಂಗ್ಯದಿ. 19 lakh ಪರ್ ಆ್ಯನಮ್ ಎಂದ ತುಸು ಮುಜುಗರದಿಂದ. ಅವನ ಮಾತಿಗೆ ಕಣ್ಣರಿಸಿದ್ಲು ಶ್ವೇತಾ. ಅವಳೇನೋ 10ರಿಂದ 15,000ದ ಸಣ್ಣ ಎಂಪ್ಲಾಯ್ ಎನ್ಕೊಂಡಿದ್ಲು. ಆದರೆ 19 ಲಕ್ಷ ವರ್ಷಕ್ಕೆ ಅಂದರೆ ಹೆಚ್ಚು ಕಡಿಮೆ 1.5 ಲಕ್ಷ ತಿಂಗಳಿಗೆ. ಅವಳು ಬಿಟ್ಟ ಬಾಯಿ ಬಿಟ್ಟಂತೆ ಕುಳಿತು ನೋಡತೊಡಗಿದ್ಲು. ನಾನು ವರ್ಕ್ ಮಾಡೋಕೆ ಶುರು ಮಾಡಿ 3-4 ಇಯರ್ಸ್ ಆಯಿತು. ಸ್ಟಾರ್ಟಿಂಗ್ 75 ಇತ್ತು, ಇವಾಗ ಹೈಕ್ ಆಗಿದೆ. ಡಿಪಾರ್ಟ್ಮೆಂಟ್ ಸೂಪರ್ವೈಸರ್ ನಾನು ಈಗ ಎಂದ ಹೆಮ್ಮೆಯಿಂದ. ಅವನ ಹಾರ್ಡ್ವರ್ಕ್ ಡೆಡಿಕೇಶನ್ನಿಂದಾನೇ ಅವನಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದ್ದು. ಗುಡ್ ಅಭಿ, ಕೀಪ್ ಇಟ್ ಅಪ್ ಎಂದಳು ದನಿ ಒಂದೇ ಮಾತಲ್ಲಿ. ಅವಳಿಗೇನೂ ಹಣದ ಮದವಿಲ್ಲ. ಬಡವರು ಎಂದರೆ ಮೂಗು ಮುರಿಯುವಳೂ ಅಲ್ಲ. ಅಣ್ಣನ ಪ್ರೀತಿ, ಮನೆಯವರ ಶ್ರೀಮಂತಿಕೆಯಿಂದ ಹೆಚ್ಚಾಗೆ ಖರ್ಚು ಮಾಡುತ್ತಾಳಷ್ಟೆ. ನಿಮ್ಮ ಸ್ಟಾಫ್ ಬರಲಿಲ್ವಾ ಮಿಸ್ಟರ್ ಅಭಿ ಎಂದಳು ಶ್ವೇತಾ. ಹತ್ತಿರದ ಗ್ಯಾರೇಜ್ ಅಂದವರು ಸುಮಾರು 5 ಕಿಲೋಮೀಟರ್ ಬಂದಿದ್ದಲ್ಲ. ಅಯ್ಯೋ ಮರೆತೇ ಹೋಗಿತ್ತು. ನಾನು ಇಲ್ಲೇ ನಿಲ್ಲಿಸು, ನಾನು ಹೋಗ್ತೀನಿ ಎಂದ ತನ್ನವಳ ನೋಡಿ. ತಕ್ಷಣ ಕಾರ್ ಸೈಡಿಗೆ ಹಾಕಿದವಳು ಬಾಯ್ ಅಭಿ ಎಂದಳು ನಗುತ್ತಾ. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಧನು ಎಂದವ ಅವಳಿಗೆ ಕೈ ಬೀಸುತ್ತಿದ್ದ ಕಾರ್ ಮರೆಯಾಗುವವರೆಗೂ. ಕೊನೆಗೆ ಇಹಕ್ಕೆ ಬಂದವ ಆಟೋ ಹಿಡಿದು ತನ್ನ ಕಾರ್ ಪಾರ್ಕ್ ಮಾಡಿದ ಜಾಗಕ್ಕೆ ನಡೆದವ. ಸಮಯ ನೋಡಿ ತನ್ನ ತಂಗಿಯ ಪಿಕ್ ಮಾಡಲು ನಡೆದ. ರಾಮ್ ಜಾನು ಖುಷಿಯಿಂದಲೇ ಕಂಪನಿಗೆ ಮರಳಿ ಬಂದಿದ್ರು. ಅವರ
ಅವರ ಕೆಲಸದಲ್ಲಿ ತೊಡಗಿದ್ರು ಇಬ್ಬರು. ಅಗ್ರಜ ಎಂದು ಡೋರ್ ನಾಕ್ ಮಾಡಿದ ಲಕ್ಕಿ. ಆದರೆ ಅತ್ತಲಿಂದ ಉತ್ತರ ಇರಲೇ ಇಲ್ಲ. ಅಗ್ರಜ ಎಂದು ಮತ್ತೊಮ್ಮೆ ಬಾಗಿ ನೋಡಿದ. ಅವ ಏನನ್ನೋ ನೋಡುತ್ತಾ ಮೈ ಮರೆತಿದ್ದ. ಮೆತ್ತಗೆ ನಡೆದು ಬಂದವ ಅಗ್ರಜ ಎಂದು ಅವನ ನೋಡಿದ. ಅವನ ಅತಿ ಸಮೀಪದಲ್ಲಿ ನಿಂತು. ಆದರೆ ಅವನ ಕಣ್ಣು ಇದ್ದದು ಪರದೆ ಮೇಲೆ. ಅದರಲ್ಲಿ ನಗುತ್ತಾ ಇದ್ದದು ಜಾನು. ತುಂಬಾ ಚೆನ್ನಾಗಿದ್ದಾರಲ್ಲ ಅಣ್ಣ ಅತ್ತೆಯೇ ಎಂದ ಲಕ್ಕಿ ಅವನ ನೋಡಿ. ಪಾಪ ಇಹದ ಪರಿವೇ ಇರದವ. ಜಸ್ಟ್ ಆಸಮ್ ಎಂದ ಅವಳ ಫೋಟೋ ನೋಡುತ್ತಾ. ಅಷ್ಟು ನಿಷ್ಕಲ್ಮಶ ನಗು ಅವಳ ಮುಖದಲ್ಲಿ ಇದ್ದದು. ಹಾಗಾದ್ರೆ ಈ ವರ್ಷ ಮದುವೆ ಮಾಡೋದೇನಾ ಎಂದ ಲಕ್ಕಿ ನಗುತ್ತಾ. ಅವನ ಕಾಡುವುದರಲ್ಲಿ ಏನೋ ಖುಷಿ ಇವನಿಗೆ. ಎಂದವ ಅವಳ ಲೋಕದಲ್ಲೇ ಇದ್ದಾಗ. ಅಗ್ರಜ ನಿಜ ಹೇಳು, ಅತ್ತಿಗೆ ಮೇಲೆ ಲವ್ ಆಗೋಗಿದೆ ಅಲ್ವಾ ಎಂದು ಲಕ್ಕಿ ಕಾಡಿದಾಗ ಇಹಕ್ಕೆ ಬಂದವ. ಲಕ್ಕಿ ಕೆಲಸ ನೋಡೋಗು, ಹರಟೆ ಹೊಡೆಯೋರು ನನಗಿಷ್ಟ ಆಗಲ್ಲ ಅಂತ ಗೊತ್ತಿಲ್ವ ನಿಮಗೆ ಎಂದು ಗದರಿದ ಪಾಪದವನ ಮೇಲೆ. ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದ ಅಗ್ರಜ, ಈ ಫೈಲ್ಗೆ ನೀನು ಸಹಿ ಹಾಕಬೇಕಿತ್ತು. ಆದರೆ ತಾವು ಎಂದು ಲಕ್ಕಿ ನಗು ಬಂಧಿಸಿ ನಿಲ್ಲಲು ಕೊಡಿಲಿ ಎಂದು ತೆಗೆದುಕೊಂಡವ ಎಲ್ಲ ಓದಿ ಸೈನ್ ಮಾಡಿ ಹೋಗು ಕಪಿ ಎಂದು ಅವನ ಕೈಗೆ ಫೈಲ್ ಇಟ್ಟ. ಅವನ ರೀತಿಗೆ ನಕ್ಕವ. ಅಣ್ಣಂಗೆ ಲವ್ ಆಗಿದೆ, ನನಗೆ ಅದಕ್ಕೆ ಸಿಕ್ಕಾಗಿದೆ ಎಂದು ನಗುತ್ತಾ ಹೋದ. ಏನ್ ಲಕ್ಕಿ ಅವರೇ ಇಷ್ಟು ಖುಷಿಯಾಗಿದ್ದೀರಾ ಎಂದಳು ಮಹಾಲಕ್ಷ್ಮಿ ಲಕ್ಕಿ ನಗುತ್ತಿರುವುದ ನೋಡಿ. ನಮ್ಮ ಲೈನ್ ಕ್ಲಿಯರ್ ಆಗೋ ಟೈಮ್ ಬಂದಿದೆ ಅದಕ್ಕೆ ಎಂದ ಅವಳ ಕೈ ಹಿಡಿದು. ಲಕ್ಕಿ ಅವರೇ ದೂರ ಇರಿ ಎಂದವಳು ಸುತ್ತ ನೋಡಿ. ಅಂದ್ರೆ ಎಂದಳು ಗೊಂದಲದಿಂದ. ಇವರು ಇದೇನು ಅಣ್ಣನ ಮದುವೆ ಫಿಕ್ಸ್ ಆಗುತ್ತೆ, ಆಮೇಲೆ ನಾನು ಡೈರೆಕ್ಟಾಗಿ ನಿನ್ನ ಮನೆಗೆ ಬರ್ತೀನಿ ಹೆಣ್ಣು ಕೇಳೋಕ್ಕೆ, ಅತ್ತೆ ಒಪ್ಪಿದರೆ ಸರಿ, ಇಲ್ಲ ಎಂದು ಮಾತು ನಿಲ್ಲಿಸಿದ. ಅವನ ಮಾತಿಗೆ ತಲೆ ಎತ್ತಿ ಅವನ ನೋಡಿದವಳು. ಇಲ್ಲ ಅಂದರೆ ಬಿಟ್ಬಿಡ್ತೀರಾ ಎಂದಳು ಕಣ್ ಸಂಕುಚಿಸಿ. ಅವಳ ಮುಖದ ಬಳಿ ಮೊಗ ತಂದವ. ಯಾರು ಹೇಳಿದ್ದು, ಎತ್ತಾಕೊಂಡು ಹೋಗ್ತಾ ಇರೋದೆ ಎಂದು ನಕ್ಕ. ಅವನ ರೀತಿಗೆ ತಲೆ ತಗ್ಗಿಸಿದವಳು. ಬಾಸ್ ನೋಡಿದ್ರೆ ಬೈತಾರೆ ಎಂದು ತನ್ನ ಸೀಟ್ನ ಕಡೆಗೆ ಓಡಿದ್ಲು. ಅವಳ ಕೆನ್ನೆಯ ಮೇಲೆ ಮೂಡಿದ ರಂಗನ್ನ ಮುಚ್ಚಿಡಲಾಗಲಿಲ್ಲ ಅವನಿಂದ. ಆದಷ್ಟು ಬೇಗ ಒಪ್ಪಿಸ್ತೀನಿ ಕಡೆ ಎಂದು ನಡೆದ ತನ್ನ ಕೆಲಸದತ್ತ. ಸಂಜೆ ಕೆಲಸದ ಸಮಯ ಮುಗಿದಿತ್ತು. ತನ್ನಣ್ಣನಿಗೆ ಕಾಲ್ ಮಾಡಿ ಕಂಪನಿಯ ಬಳಿಗೆ ಬರಲು ಹೇಳಿದ್ದ ಕಾರಣ ಅಭಿ ಕಂಪನಿಯ ಬಳಿಗೆ ಬಂದು ಅವಳನ್ನು ಪಿಕಪ್ ಮಾಡಿದ್ದ. ಅಣ್ಣ ಏನು ಗೊತ್ತಾ ಎಂದು ತನ್ನ ಬೆಳಗಿನಿಂದ ನಡೆದ ಘಟನೆಗಳನ್ನು ವಿವರಿಸಿದ್ಲು ಜಾನು. ತನ್ನೆಲ್ಲ ವರದಿ ಅವನಿಗೆ ಒಪ್ಪಿಸದಿದ್ರೆ ಅವಳಿಗೆ ನೆಮ್ಮದಿ ಇಲ್ಲ. ಹೌದಾ ಸ್ವೀಟಿ, ಬೆಳಗ್ಗೆ ಅಲ್ಲಿಗೆ ಹೋಗೋದು ಅಂತ ನನಗೆ ಯಾಕೆ ಹೇಳಿಲ್ಲ ನೀನು ಎಂದ ತುಸು ಕೋಪದಿಂದ. ಸಾರಿ ಅಣ್ಣ, ನೀನು ಅಲ್ಲಿಗೆಲ್ಲ ಕಳಿಸೋದಿಲ್ಲ ಅಂತ ಹೇಳಲಿಲ್ಲ ಎಂದಾಗ ಮತ್ತೇನೂ ಮಾತನಾಡಲಿಲ್ಲ ಅವ. ಅವಳಿಗೂ ತಿಳಿಯಿತು ಅವನಿಗೆ ಕೋಪ ಬಂದಿದೆ ಎಂದು. ಅವನಿಗೆ ಅವಳದೇ ಚಿಂತೆ. ಮೊನ್ನೆಯಷ್ಟೇ ಅನಾಹುತ ಆಗಿತ್ತಲ್ಲ, ಅದರ ಭಯ ಅವನಿಗೆ. ಅಣ್ಣ ಮಾತಾಡು, ಇವತ್ತು ಧನು ಸಿಕ್ಕಿಲ್ಲ ಎಂದಳು ಅವನ ಮನವೊಲಿಸಲು. ಎಂದನಷ್ಟೆ, ಮಾತಾಡಲಿಲ್ಲ. ಅಷ್ಟರಲ್ಲಿ ಮನೆ ತಲುಪಿದ ಕಾರಣ ಬೈಕ್ ನಿಲ್ಲಿಸಿದವ ಮಾತನಾಡದೆ ಒಳಗೆ ನಡೆದ. ಆದರೆ ಆಚೆ ನಿಂತಿದ್ದ ಬಿಳಿ ಬಣ್ಣದ ಕಾರ್ ನೋಡಿಯೇ ಮುಖ ಊದಿತು ಜಾನುವಿನದ್ದು. ಹಾಯ್ ಜಾಮೂನು ಎಂದ ರಮಣ್ ಅವಳು ಇನ್ನೂ ಒಳಗೆ ಕಾಲಿಡುತ್ತಿದ್ದಂತೆ. ಹಾಯ್ ಎಂದವಳು ಅವನ ನೋಡಲು ಇಷ್ಟಪಡದೆ. ಡಾರ್ಲಿಂಗ್ ನನಗೆ ಸುಸ್ತಾಗಿದೆ, ಫ್ರೆಶ್ ಆಗಿ ಬರ್ತೀನಿ ಎಂದು ಕೋಣೆಗೆ ನಡೆದಳು. ನೋಡೋ ರಮಣ, ನಿನ್ನ ನೋಡಿದ್ರು ನೋಡದ ಹಾಗೆ ಹೋದ್ಲು, ಒಲಿಸ್ಕೊಳ್ಳೋ ಅವಳನ್ನ ಎಂದವನ ಕಿವಿ ಊದಿದ್ರು ಕಲ್ಯಾಣಿ. ಏನೇ ಅದು ಪಿಸ ಪಿಸ, ಮಗ ಮನೆಗೆ ಬಂದಿದ್ದಾನೆ, ಏನಾದರೂ ಚೆನ್ನಾಗಿರೋದು ಬೇಸಾಕು ಎಂದನು ಕುಸುಮ ಮಗನಿಗೆ ಗದ್ರೆ. ಇದೊಂದು ಮುದುಕಿ ಎಂದು ಗೊಳಗುತ್ತಾ ಎಂದು ಮಗನಿಗೆ ಕಣ್ಸನ್ನೆ ಮಾಡಿ ನಡೆದರು ಕಲ್ಯಾಣಿ. ಹೇಗಿದೆಯಾ ರಮಣ್ ಎಂದು ಆತ್ಮೀಯತೆಯಿಂದ ಮಾತನಾಡಿಸಿದ ಅಭಿ. ಅವನಿಗೆ ರಮಣ್ಣ ದುರ್ಬುದ್ಧಿಯ ಅರಿವಿಲ್ಲ. ಫೈನ್ ಅಭಿ, ನೀನು ಎಂದ ರಮಣ್ ಕಣ್ಣೆಲ್ಲ ಜಾನುವಿನ ರೂಮಿನ ಕಡೆಗೆ. ನಾನು ಸೂಪರ್ ಆಗಿದ್ದೀನಿ, ಕೂತಿರು, 5 ನಿಮಿಷ ಬಟ್ಟೆ ಬದಲಾಯಿಸಿ ಬರ್ತೀನಿ ಎಂದು ನಡೆದ ಅಭಿ. ಅದಕ್ಕಾಗಿ ಕಾದವನಂತೆ ಜಾನು ಕೋಣೆಗೆ ನಡೆದ ರಮಣ್. ಆಗಷ್ಟೇ ಮುಖ ತೊಳೆದು ಬಂದ ಜಾನು ಬಟ್ಟೆ ಬದಲಿಸ್ತಿದ್ಲು. ಟಾಪ್ ತೆಗೆಯುವಷ್ಟರಲ್ಲಿ ದುಷ್ಟನ ಪ್ರವೇಶವಾಗಿತ್ತು. ರಮಣ್, ಡೋರ್ ನಾಕ್ ಮಾಡಿ ಬರೋಕೆ ಆಗೋದಿಲ್ವಾ ಎಂದಳು ತಕ್ಷಣ ಟಾಪ್ ಸರಿಪಡಿಸಿಕೊಂಡು. ನೀನು ಡೋರ್ ಹಾಕೋಬೇಕಿತ್ತು ಕಣೆ,
ನಿಂತಪ್ಪದು ಎಂದ ನಗುತ್ತಾ ಅವಳ ಬಳಿ ಬಂದು. ನನ್ನ ಮನೆಯಲ್ಲಿ ಯಾರೂ ಹೀಗೆ ಬರಲ್ಲ, ನಿನ್ನ ಬಿಟ್ಟು ಎಂದಳು ಸಿಡುಕೆ. ಅವನ ಈ ವರ್ತನೆಯೇ ಅವಳಿಗೆ ಆಗದು. ಓಕೆ ಓಕೆ ಕೂಲ್, ಆ ಮನೆಯಲ್ಲಿ ನಾವಿಬ್ರೆ ಅಲ್ವಾ, ಆಗಬೇಕಿದ್ರೆ ಡೋರ್ ನಾಕ್ ಮಾಡೋದು ಬೇಡ ಅನ್ಸುತ್ತೆ ಎಂದ ನಗುತ್ತಾ. ಈ ಮಾತೆಲ್ಲ ಬೇಡ ರಮಣ್, ಹೋಗು ಈಗ ಎಂದಳು ಬಾಗಿಲತ್ತ ಕೈ ತೋರಿ. ಆದರೆ ಅವಳನ್ನ ಕಾಡಲೇಬೇಕೆಂದು ಬಂತನವ ಇರೇ ಅಪರೂಪಕ್ಕೆ ಸಿಕ್ಕಿದೀಯಾ ಎಂದು ಮೆಲ್ಲಗೆ ಅವಳ ಬಳಿ ಬಂದು, ಕ್ಯೂಟ್ ಆಗಿರೋದು ನಿಂದೇ ತಪ್ಪು ಎಂದ ನಗುತ್ತಾ. ಸುಮ್ಮನೆ ಹೋಗು ಎಂದು ಹೇಳಿ ಬಟ್ಟೆ ಕೈಲಿಡಿದು ಬಾತ್ರೂಮ್ ಕಡೆಗೆ ಹೊರಟವಳ ಕೈ ಹಿಡಿದು, ನೋಡು ಈ ಸೌಂದರ್ಯದ ಒಡೆಯ ನಾನೇ ಎಂದವ ಕೋಪದಲ್ಲಿದ್ದ ಅವಳ ನೋಡಿ ನಡೆದ. ಜಾನು ಅಭಿ ಇಬ್ಬರು ಒಟ್ಟಿಗೆ ಬಂದರು. ಹಾಗಂತೆ ಜಯಂತ್ ಅವರು ಸಹ ತೋಟದಿಂದ ಬಂದು ಕುಳಿತಾಗ ಎಲ್ಲರಿಗೂ ಟೀ ಕೊಟ್ಟಳು ಜಾನು. ಭಾವ, ನೇರವಾಗಿ ವಿಷಯಕ್ಕೆ ಬರ್ತೀನಿ, ನನ್ನ ಮಗನಿಗೆ ಈ ವರ್ಷ ಮದುವೆ ಮಾಡಬೇಕು ಅಂತಿದ್ದೀವಿ ಎಂದರು ಅರುಣ್. ಮಾಡಿ, ಅದಕ್ಕೇನು, ತುಂಬ ಸಂತೋಷ ಎಂದರು ಜಯಂತ್. ಅವರಿಗೂ ಗೊತ್ತು ಅವರ ಮನದ ಇರಾದೆ. ನೋಡು ಅಣ್ಣ, ಮೊದಲಿಂದಲೂ ನಮ್ಮ ರಮಣ್ಗೆ ಜಾನುನೆ ಅಂತ ಮಾತಾಗಿದೆ. ಈಗ ಅವಳ ಮಾತು ಕೇಳಿ ನನ್ನ ಮಗನನ್ನ ದೂರ ಮಾಡಬೇಡಿ ಎಂದರು ಕಲ್ಯಾಣಿ ತುಸು ಭಾವುಕರಾದಂತೆ ನಟಿಸಿ. ಮಗಳಿಗೆ ಇಷ್ಟ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಅತ್ತಿಗೆ, ಮುಂದೆ ಜೀವನ ಮಾಡೋಳು ಅವಳು ಎಂದರು ಭೂಮಿಕಾ ಮಗಳ ಪರವಾಗಿ. ಅದು ಆಗಲ್ಲ ಅತ್ತೆ, ಮದುವೆ ಆದಮೇಲೆ ನಾನು ಅವಳನ್ನು ಬದಲಾಯಿಸ್ಕೋತೀನಿ, ಪ್ರೀತಿ ಹುಟ್ಟುತ್ತೆ ಅವಳಿಗೂ ಎಂದ ಜಾನುವನ್ನ ನೋಡುತ್ತಾ. ಯಾವ ಪ್ರೀತಿನೂ ಇಲ್ಲ, ನನಗೆ ಬೇಡ ಅಷ್ಟೆ ಎಂದು ಜಾನು ಖಡಾಖಂಡಿತವಾಗಿ ನುಡಿದಾಗ ಕೋಪದಿ ಎದ್ದು ನಿಂತ ಕಲ್ಯಾಣಿ ಅವರು, ನೋಡಿ ಅಣ್ಣ, ರಾತ್ರಿ ಊಟದ ಸಮಯ ಆಗೋ ಅಷ್ಟರಲ್ಲಿ ನೀವು ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾವು ಮಗನ ಜೊತೆ ಬೆಂಗಳೂರಿಗೆ ಹೋಗ್ತೀವಿ. ಎಲ್ಲ ಒಟ್ಟಿಗೆ ಇರೋದಕ್ಕೆ ಅಲ್ವಾ ನಾವು ನಾಚಿಕೆ ಬಿಟ್ಟು ಇಲ್ಲಿರೋದು. ನಮಗೂ ನಿಮಗೂ ಅಣ್ಣ ತಂಗಿ ನಂಟಷ್ಟೇ ಅಂದರೆ ನಾವು ಇಲ್ಲಿರೋಕ್ಕಾಗಲ್ಲ. ಸೊಸೆಯಾಗಿ ಬರೋಳಿಗೆ ಈ ಮನೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಬೇರೆ ಹೋಗ್ತೀವಿ ಎಂದು ಅರಜಿ ನಡೆದಾಗ ಪೆಚ್ಚಾದರು ಜಾನು ಮನೆಯವರು. ಅದೇಕೋ ಕುಸುಮ ಅವರು ಮೌನವಾಗಿ ಬಿಟ್ಟರು. ಮೊನ್ನೆ ಸ್ವಾಮಿಗಳು ಹೇಳಿದ್ದ ಮಾತು, ತುಲನೆ ಮಾಡಿದವರಿಗೆ ಮೊಮ್ಮಗಳನ್ನು ಕಾಣದವರಿಗೆ ಕೊಟ್ಟು ನೋವು ಮಾಡುವ ಬದಲು ಮನೆಯ ಮೊಮ್ಮಗನಿಗೆ ಕೊಡುವುದು ಉತ್ತಮ ಎನಿಸಿತು. ಆದರೆ ಅವರ ನಿರ್ಧಾರ ಮನೆಯವರಿಗೆ ನೋವು ಕೊಡುವುದರಲ್ಲಿತ್ತು. ಮತ್ತೆ ಸಿಗುವ, ತುಂಬ ಕೋಲ್ಡಾಗಿದೆ, ಹಾಗಾಗಿ ವಾಯ್ಸ್ ರೆಕಾರ್ಡ್ ಮಾಡೋದು ಕಷ್ಟ ಆಗ್ತಿದೆ. ಹಾಗಾಗಿ 2 ಎಪಿಸೋಡ್ ಹಾಕಿ ಅಂತ ನೀವು ಕೇಳಿದ್ರು ಹಾಕೋಕ್ಕಾಗ್ತಿಲ್ಲ. ಇನ್ನೇನು ಸ್ಕೂಲ್ ಸಹ ಶುರುವಾಯಿತು, ಹಾಗಾಗಿ ನಿಮ್ಮ ಆಸೆ ನೆರವೇರ್ಸೋಕ್ಕಾಗ್ತಿಲ್ಲ, ಕ್ಷಮೆ ಇರಲಿ. ಇಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ. ಎಲ್ಲರಿಗೂ ಧನ್ಯವಾದಗಳು.